ಚಾಲಕರ ನಿದ್ದೆ ಕೆಡಿಸಿದ್ದ ಆಟೋ ಎಲ್ಪಿಜಿ ಗ್ಯಾಸ್ ಟ್ಯಾಂಕರ್ ಆಗಮನ, ಆಟೋ ಚಾಲಕರ ಮೊಗದಲ್ಲಿ ಮೂಡಿದ ಮಂದಹಾಸ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಕಳ್ಳರ ಹಲ್ಚಲ್, ಮಾರಕಾಸ್ತ್ರಗಳ ಸಮೇತ ಮುಸುಕುದಾರಿಗಳ ಓಡಾಟ, ಬಡಾವಣೆ ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ಕ್ಯಾಂಟರ್ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ಪ್ರಕರಣ ಭೇದಿಸಿದ ಪೊಲೀಸರು, ಪೊಲೀಸ್ ಠಾಣೆ ಮುಂದೆ ಪ್ರತ್ಯಕ್ಷವಾದ ಕ್ಯಾಂಟರ್. ಸರ್ಕಾರಿ ಕಚೇರಿಗೆ ಅಲೆದಾಟ ತಪ್ಪಿಸಲು ಜನಸ್ಪಂದನ ಕಾರ್ಯಕ್ರಮ ಸಹಕಾರಿ, ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸಾಧ್ಯತೆ, ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅಭಿಮತ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. 10 ದಿನಗಳ ನಿರೀಕ್ಷೆಯ ಬಳಿಕ ನಗರದ ಗೋ ಗ್ಯಾಸ್ ಆಟೋ ಎಲ್ಪಿಜಿ ಬಂಕ್ಗೆ ಮಂಗಳವಾರ ಸಂಜೆ ಗ್ಯಾಸ್ ತುಂಬಿದ ಟ್ಯಾಂಕರ್ ಲಾರಿ ಆಗಮಿಸಿದ್ದು ಆಟೋ ರಿಕ್ಷಾ ಚಾಲಕರಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಸ್ವಲ್ಪ 10 ದಿನಗಳ ನಿರೀಕ್ಷೆಯ ಬಳಿಕ ನಗರದ ಗೋ ಗ್ಯಾಸ್ ಆಟೋ ಎಲ್ಪಿಜಿ ಬಂಕ್ಗೆ ಮಂಗಳವಾರ ಸಂಜೆ ಗ್ಯಾಸ್ ತುಂಬಿದ ಟ್ಯಾಂಕರ್ ಲಾರಿ ಆಗಮಿಸಿದ್ದು ಆಟೋ ರಿಕ್ಷಾ ಚಾಲಕರಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಯಿತು. ಗ್ಯಾಸ್ ಕೊರತೆಯಿಂದಾಗಿ ಕಳೆದ 10 ದಿನಗಳಿಂದ ಸಂಕಷ್ಟ ಅನುಭವಿಸುತ್ತಿದ್ದ ಚಾಲಕರು ಟ್ಯಾಂಕರ್ ಆಗಮನದ ಸುದ್ದಿ ತಿಳಿಯುತ್ತಿದ್ದಂತೆ 100ಕ್ಕೂ ಹೆಚ್ಚು ಆಟೋ ರಿಕ್ಷಾಗಳನ್ನು ಬಂಕ್ ಆವರಣದಲ್ಲಿ ಸಾಲಾಗಿ ನಿಲ್ಲಿಸಿದ್ರು. ಟ್ಯಾಂಕರ್ ತಲುಪುತ್ತಿದ್ದಂತೆಯೇ ಚಾಲಕರ ಮುಖದಲ್ಲಿ ಮಂದಹಾಸ ಮೂಡಿದ್ದು ಕೃತಜ್ಞತೆಯ ಸೂಚಕವಾಗಿ ಲಾರಿ ಚಾಲಕನಿಗೆ ಸನ್ಮಾನ ಕೂಡ ಸಲ್ಲಿಸಿದ್ರು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದ ಪರಿಣಾಮವಾಗಿ ಎಲ್ಪಿಜಿ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿ ನಗರದಲ್ಲಿನ ಖಾಸಗಿ ಆಟೋ ಎಲ್ಪಿಜಿ ಬಂಕ್ ಕಳೆದ 10 ದಿನಗಳಿಂದ ಬಂದ್ ಆಗಿತ್ತು. ಇದರಿಂದ ಎಲ್ಪಿಜಿ ಅವಲಂಬಿತ ಆಟೋ ಚಾಲಕರು ತೀವ್ರ ಸಂಕಷ್ಟಕ್ಕೆ ತಲುಪಿದ್ರು. ಈ ಸಂದರ್ಭದಲ್ಲಿ ಹಲವಾರು ಚಾಲಕರು ತಮ್ಮ ನೋವನ್ನು ಹಂಚಿಕೊಂಡು ಗ್ಯಾಸ್ ಇಲ್ಲದೆ ಆಟೋಗಳನ್ನು ನಿಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಯಿತು. ದಿನಗೂಲಿ ಆದಾಯವೇ ಇಲ್ಲದ ಕಾರಣ ಚಹಾ ಕುಡಿಯಲು ಹಣವಿಲ್ಲದ ದಿನಗಳನ್ನು ಕಂಡೆವು. ಈಗ ಗ್ಯಾಸ್ ಲಭ್ಯವಾಗಿರುವುದರಿಂದ ಮತ್ತೆ ರಸ್ತೆಗಿಳಿಯಲು ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ. ಜೊತೆಗೆ ಮಧ್ಯಪ್ರಾಚ್ಯದ ಸಂಘರ್ಷ ಶೀಘ್ರ ಅಂತ್ಯವಾಗಲಿ ಎಂಬ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ಪಾಪ ಸ್ವಲ್ಪ ಅಣ್ಣ ಸ್ವಲ್ಪ ಹಿಂದೆ ಹೋಗ್ರಿ, ಈ ಕಡೆ ನೋಡಮ್ಮ. ಬೆಳಗ್ಗೆಯಿಂದ ನಮಗೆ ತಿಂಡಿ ಇಲ್ಲದೆ ಊಟ ಇಲ್ಲದೆ ಪಾಪ ಅವ್ರ ಗಾಡಿ ಅಲ್ಲಿಂದ ಓಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೊಂದು ಚಿಕ್ಕ ಡ್ರೈವರ್ ಕಡೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಡ್ರೈವರ್ ಒಂದು ಚಿಕ್ಕ ಸನ್ಮಾನ ಮಾಡ್ತಾ ಇದೀವಿ. ಅವ್ರು ಖುಷಿಯಾಗಿರ್ಬೇಕು ಅನ್ನೋದೇ ನಾವು ವೆಂಕಟೇಶ್ ಅಂತ ಎಂಜಿರೋಡಲ್ಲೇ ಗಾಡಿ ಓಡಿಸೋದು, ಆಟೋ ಓಡಿಸೋದು. ನಮ್ಮ ಗಾಡಿ ನಡೆಸಿ 10 ದಿನಗಳಾಗಿದೆ. 10 ದಿನಗಳಿಂದ ನಮ್ಮ ಕಷ್ಟ ಕೇಳೋರಿಲ್ಲ, ಮಾಡೋರಿಲ್ಲ. ಇದೆ ಯಾವ ಸರ್ಕಾರ ನಮ್ಗೆ ಬಂದಿಲ್ಲ. ನಮ್ಮ ಡ್ರೈವರ್ ತುಂಬ ಕಷ್ಟಪಟ್ಟಿದ್ದಾರೆ. ಇವಾಗ ಗ್ಯಾಸ್ ಅವ್ರು ಬಂದಿರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅದರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಇರೋ ಗಾಡಿಗೆ ಕೊಡಬೇಕು ಅಂತ ನಾವು ಇಷ್ಟು ದಿನ ದೊಡ್ಡಬಳ್ಳಾಪುರದಲ್ಲೆಲ್ಲ ಹಾಕ್ಸ್ಕೊಂಡ್ಬಂದು ಅಷ್ಟೆಲ್ಲ ಬಾಧೆ ಬಿದ್ದಿದ್ದು. ಯಾರು ನಮ್ಮನ್ನು ಬಂದಕ್ಕೆ ಕೇಳ್ದವ್ರಿಲ್ಲ, ಮಾಡಿದವ್ರಿಲ್ಲ. ಯಾವ ಸರ್ಕಾರದವರು ಯಾವ ರಾಜಕಾರಣಿಗಳು ಬಂದು ನಮ್ಗೆ ಕೇಳ್ದವ್ರಿಲ್ಲ, ಯಾರನ್ನ ವಿಚಾರಿಸಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಂಕಲ್ಲಿ ಎಷ್ಟು ಆಟೋ ಚಾಲಕರು ಏನು ಹೇಳ್ತಾರೆ, ಯಾವ ಥರ ಖುಷಿ ಪಡ್ತಾ ಇದ್ದಾರೆ ಸರ್? ಬಂಕಲ್ಲಿ ಗ್ಯಾಸ್ ಖಾಲಿ 10 ದಿನ ಆಗಿದೆ ಕರೆಕ್ಟಾಗಿ. ಇವಾಗೆಲ್ಲ ಸ್ಟಾಕ್ ಬಂದಿರೋದ್ರಿಂದ ಸ್ವಲ್ಪ ಡ್ರೈವರ್ ಮುಖದಲ್ಲಿ ಸ್ವಲ್ಪ ಸಂತೋಷ ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇವಾಗ ಸ್ಟಾಕ್ ಅನ್ಲೋಡಿಂಗ್ ಆದಮೇಲೆ ಇನ್ನು ಸ್ಟಾರ್ಟ್ ಮಾಡ್ಬೇಕು ಮೋಟ್ರು. ಇನ್ನು ಸ್ವಲ್ಪ ಡ್ರೈವರ್ ಖುಷಿ ಪಡ್ತಾರೆ ಅಷ್ಟೇ ಸರ್. ನೋಡ್ಬೇಕು ಸರ್. ಅಲ್ಲ, ಎಷ್ಟು ಟನ್ ಬಂದಿದೆ ನಿಮಗೆ? 10 ಟನ್ ಬಂದಿದೆ ಸರ್. ಈಗ ಫುಲ್ ಟೈಮ್ ಕೊಟ್ಟಿರೋದು ಮೆಸೇಜ್ ಹಾಕಿರೋದು 9 ಟನ್ ಹಾಕಿದ್ದಾರೆ ಸರ್. ಅನ್ಲೋಡಿಂಗ್ ಹಾಕಿರೋದು ಫುಲ್ ಟ್ಯಾಂಕ್ ಆಗ್ತಿದೆ. 20,000 ಟು ಫುಲ್ ಟ್ಯಾಂಕ್ ಆಗುತ್ತೆ. ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ ಸರ್. ಹೆಂಗ ಬರ್ತಾ ಇರ್ಲಿ, ಇನ್ನ ಬರುತ್ತೆ ಸರ್. ನೋಡಿ, ಇನ್ನು ಮುಂದೆ ಬಂದ ಬರುತ್ತೆ. ಮಿನಿಮಮ್ ಒಂದು 1000 ಆಟೋ ಫುಲ್ ಟ್ಯಾಂಕ್ ಅಂದ್ರೆ 1,000 ಆಟೋಗೆ ಆಗುತ್ತಾ? 1,500 ಆಟೋಗಳು 1,500 ಆಟೋ ಆಗುತ್ತೆ ಸರ್. ಗುರುಪ್ರಸಾದ್ ಅಂತ ನಮ್ಮದು ಗ್ಯಾಸ್ ಪ್ರಾಬ್ಲಮ್ ಆಗಿ 13 ದಿನದಿಂದ ಗಾಡಿ ನಿಂತಿದ್ದು. ಬೆಳಗ್ಗೆ ಇವಾಗ 7 ಗಂಟೆಗೆ ಬಂದು ಗ್ಯಾಸ್ ಕಾದಿದ್ದೀವಿ. ಊಟಕ್ಕೂ ಸಹಾಯ ಆಗ್ತಾ ಇಲ್ಲ ನಮಗೆ, ಹಂಗೆ ಬಾಧೆ ಆಗೋಗಿದೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು. ಜೀವನ ಫುಲ್ ನರಕ ಆಗೋಗಿದೆ. ಲಾಕ್ಡೌನ್ಕಿಂತ ಅಧ್ವಾನ ಆಗಿದೆ ನಮ್ಗೆ ಇವಾಗ.
ಹಂಗೆ ಅನ್ಸ್ತಾ ನಿಮಗೆ? ಇವಾಗ ನಮಗೆ ಸ್ವಲ್ಪ ಏನೋ ಉಸಿರು ಬಂದಂಗೆ ಆಗಿದೆ. ಬಟ್ ರೇಟ್ ಇನ್ನೊಂದು ಸ್ವಲ್ಪ ಕಡಿಮೆ ಆದರೆ ಇನ್ನು ಸ್ವಲ್ಪ ಸಹಾಯ ಆಗುತ್ತೆ. ಬಾಡಿಗೆ ಜಾಸ್ತಿ ಹೇಳಿದ್ರೆ ಯಾರೂ ಕೊಡ್ತಾ ಇಲ್ಲ. ಬಾಡಿಗೆ ಹೇಳ್ತಾ ಇದ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಹಫೀಜುಲ್ಲಾ, ನಮ್ಮ ಚಿಕ್ಕಬಳ್ಳಾಪುರ ಟೌನು. ಈ ಗ್ಯಾಸ್ಗೆ ನಮಗೆ ಒಂದು 10 ದಿವಸದ ಮೇಲೇ ಪ್ರಾಬ್ಲಮ್ ಇತ್ತು. ಈಗ ಬಂದಿದೆ ಗ್ಯಾಸು. ಈ ಗ್ಯಾಸ್ ಬಂದ ಮೇಲೆ ನಮಗೆ ಸ್ವಲ್ಪ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಪಾಪ ಈ ಬಡ ನಮ್ಮ ಆಟೋ ಡ್ರೈವರ್ಸ್ ಇರೋದೆಲ್ಲ ಅವ್ರಿಗೆ ಜೀವನ ನಡೆಸೋದು ಭಾರಿ ಕಷ್ಟ. ಅವ್ರ ಹೊಟ್ಟೆಪಾಡಿಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್. ಆಟೋ ಬಿಟ್ಟು ಬೇರೆ ಏನು ಅವರಿಗೆ ಕೆಲಸ ಬರೋಲ್ಲ. ಅದರಿಂದ ಆಟೋ ಓಡಿಸ್ತಾ ಇದ್ದೀವಿ. ಸದ್ಯಕ್ಕೆ 10 ದಿವಸದಿಂದ ಆಟೋ ಓಡಿಸ್ಲಿಲ್ಲ. ಈಗ ಗ್ಯಾಸ್ ಬಂದಿದೆ. ನಾಳೆಯಿಂದ ನಾವು ಆಟೋ ಓಡಿಸೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ನನಗೊಬ್ಬನಿಗೆ ಅಲ್ಲ, ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಆಟೋಗಳಿದೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಟ್ನಲ್ಲಿ ಗ್ಯಾಸ್ ಇಲ್ಲದೆ ಪರದಾಡುತ್ತಿದ್ದ ಆಟೋ ಚಾಲಕರು ಗ್ಯಾಸ್ ಬಂದಿದ್ದರಿಂದ ನಿಟ್ಟುಸಿರು ಬಿಟ್ಟಂತಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಕಳ್ಳರ ಹಾವಳಿ ಮಿತಿಮೀರಿದ್ದು ಸಾರ್ವಜನಿಕರು ನೆಮ್ಮದಿಯ ನಿದ್ರೆ ಇಲ್ಲದೆ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಮುಖಕ್ಕೆ ಮಾಸ್ಕ್ ಧರಿಸಿ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ರಾಜಾರೋಷವಾಗಿ ಓಡಾಡುತ್ತಿರುವ ಕಳ್ಳರ ಗುಂಪು ಇಡೀ ಬಡಾವಣೆಯನ್ನು ಭಯದ ಕೂಪಕ್ಕೆ ದೂಡಿದೆ. ಚಿಂತಾಮಣಿ ನಗರದ ಬಡಾವಣೆಗಳಲ್ಲೊಂದಾದಂತಹ ಪ್ರತಿಷ್ಠಿತ ರಾಜೀವ್ ನಗರದಲ್ಲಿ ಈಗ ಕಳ್ಳರ ಹಾವಳಿ ಮಿತಿ ಮೀರಿದ್ದು ಸಾರ್ವಜನಿಕರು ನೆಮ್ಮದಿಯ ನಿದ್ರೆ ಇಲ್ಲದಂತೆ ಆತಂಕದಲ್ಲಿ ಕಾಲ ಕಳೆಯುವಂತಾಗಿದೆ. ಮುಖಕ್ಕೆ ಮಾಸ್ಕ್ ಧರಿಸಿ ಕೈಯಲ್ಲಿ ಮಾರಕಾಯುಧಗಳನ್ನು ಹಿಡಿದುಕೊಂಡು ರಾಜಾರೋಷವಾಗಿ ಓಡಾಡುತ್ತಿರುವ ಕಳ್ಳರ ಗುಂಪು ಇಡೀ ಬಡಾವಣೆಯನ್ನ ಭಯದ ಕೂಪಕ್ಕೆ ದೂಡಿದೆ. ಕಳ್ಳರು ಮಧ್ಯರಾತ್ರಿ ಮಾರಕಾಯುಧಗಳನ್ನು ಹಿಡಿದು ಬೀದಿಗಳಲ್ಲಿ ಸಂಚರಿಸುತ್ತಿರುವ ದೃಶ್ಯಗಳು ಸ್ಥಳೀಯ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುವ ಮೂಲಕ ಜನಸಾಮಾನ್ಯರ ಎದೆಯಲ್ಲಿ ನಡುಕ ಹುಟ್ಟಿಸಿವೆ. ವಿಪರ್ಯಾಸವೆಂದರೆ ಇದೇ ವರ್ಷದ ಫೆಬ್ರವರಿ 21ರಂದು ಕೂಡ ಇಂತಹದ್ದೇ ಮಾರಕಾಯುಧಗಳೊಂದಿಗೆ ಬಂದಿದ್ದ ಕಳ್ಳರು ದ್ವಿಚಕ್ರ ವಾಹನಗಳನ್ನು ಕಳವು ಮಾಡಿದ್ರು. ಆ ಸಂದರ್ಭದಲ್ಲೂ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾಗಳಲ್ಲಿ ದಾಖಲೆಯಾಗಿದ್ದು ಇದುವರೆಗೂ ಪೊಲೀಸರು ಯಾವುದೇ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜೀವ್ ನಗರದ ಪ್ರಭಾಕರ್ ಬಡಾವಣೆ ಹಾಗೂ ಗುಂಡಪ್ಪ ಬಡಾವಣೆಗಳು ಸುರಕ್ಷಿತವೆಂಬ ನಂಬಿಕೆಯಿಂದ ತಾಲೂಕಿನ ವಿವಿಧ ಗ್ರಾಮಸ್ಥರು ಹಾಗೂ ನೆರೆಹೊರೆಯ ತಾಲೂಕಿನ ಜನರು ಇಲ್ಲಿ ವಾಸವಾಗಿದ್ದರು. ಆದರೆ ಈಗ ಪದೇ ಪದೇ ಸಶಸ್ತ್ರ ಕಳ್ಳರು ಕಾಣಿಸಿಕೊಳ್ಳುತ್ತಿರುವುದರಿಂದ ಮನೆಗಳಲ್ಲಿ ಒಂಟಿಯಾಗಿರುವ ಮಹಿಳೆಯರು ಹಾಗೂ ವೃದ್ಧರು ಮನೆಯಿಂದ ಹೊರಬರಲು ಹೆದರುವಂತಾಗಿದೆ. ಈ ಬಡಾವಣೆಗಳಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಸರ್ಕಾರಿ ಅಧಿಕಾರಿಗಳು ನೆಲೆಸಿದ್ರೂ ಸಹ ಕಳ್ಳರ ಈ ಹಾವಳಿ ನಿಲ್ಲದಂತಿರುವುದು ಆಶ್ಚರ್ಯಕರವಾಗಿದೆ. ಅಧಿಕಾರಿಗಳೇ ವಾಸವಾಗಿರುವ ಜಾಗದಲ್ಲೇ ರಕ್ಷಣೆ ಇಲ್ಲವಂತಾದರೆ ಸಾಮಾನ್ಯ ಜನರ ಗತಿ ಏನು ಎಂಬ ಪ್ರಶ್ನೆ ಉದ್ಭವಿಸಿದೆ. ಹಿಂದೆ ನಡೆದ ಕಳ್ಳತನ ಪ್ರಕರಣಗಳ ಬಗ್ಗೆ ಪೊಲೀಸರು ಯಾವುದೇ ಸೂಕ್ತ ಕ್ರಮ ಜರುಗಿಸದ ಕಾರಣ ಅಟ್ಟಹಾಸ ಸ್ಥಳೀಯ ಕಳ್ಳರು ಮತ್ತಷ್ಟು ಬಲವಾಗಿ ಮೆರೆಯುತ್ತಿದ್ದಾರೆ ಎಂದು ನಿವಾಸಿಗಳು ಗಂಭೀರವಾಗಿ ಆರೋಪಿಸಿದ್ದು, ಇನ್ನಾದರೂ ಪೊಲೀಸ್ ಎಚ್ಚೆತ್ತುಕೊಂಡು ರಾತ್ರಿ ಗಸ್ತನ್ನ ಹೆಚ್ಚಿಸಿ ಈ ಸಶಸ್ತ್ರ ಕಳ್ಳರನ್ನ ಸೆರೆ ಹಿಡಿದು ಬಡಾವಣೆಯ ಜನರಿಗೆ ಸೂಕ್ತ ರಕ್ಷಣೆ ನೀಡಬೇಕಾಗಿದೆ ಎಂಬ ಒತ್ತಾಯ ಕೇಳಿಬಂದಿದೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ಕ್ಯಾಂಟರ್ ಕಳ್ಳತನ ಪ್ರಕರಣಕ್ಕೆ ಈಗ ಹೊಸ ತಿರುವು ಸಿಕ್ಕಿದೆ. ಆರಂಭದಲ್ಲಿ ಇದು ಹಾಡಾಗಲೇ ನಡೆದ ಕಳ್ಳತನವೆಂದು ಅನುಮಾನಿಸಲಾಗಿದ್ದರೂ ಪೊಲೀಸರ ತನಿಖೆಯಲ್ಲಿ ಅಸಲಿ ಸತ್ಯ ಹೊರಬಿದ್ದಿದೆ. ಚಿಕ್ಕಬಳ್ಳಾಪುರ ನಗರದ ದುರ್ಗಾ ಗ್ರ್ಯಾಂಡ್ ಹೋಟೆಲ್ ಬಳಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕ್ಯಾಂಟರ್ ವಾಹನವನ್ನು ಕೆಲ ಅನುಮಾನಾಸ್ಪದ ವ್ಯಕ್ತಿಗಳು ಕದ್ದೊಯ್ದಿರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದವು. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ಮುಷೀರ್ ಅಹ್ಮದ್ಗೆ ಸೇರಿದ ಕ್ಯಾಂಟರ್ ವಾಹನ ಇದಾಗಿದ್ದು, ತಮ್ಮ ಅಂಗಡಿ ಮುಂದೆ ನಿಲ್ಲಿಸಿಕೊಂಡಿದ್ದ ಕ್ಯಾಂಟರ್ ವಾಹನವನ್ನು ಕೆಲವು ವ್ಯಕ್ತಿಗಳು ಬಂದು ತಮ್ಮ ವಾಹನ ಬರ್ತಾ ಇದೆ, ಸ್ವಲ್ಪ ನಿಮ್ಮ ವಾಹನವನ್ನ ಸೈಡಿಗೆ ಹಾಕಿ ಎಂದಿದ್ದರಂತೆ. ಅದರಂತೆ ಕ್ಯಾಂಟರ್ ವಾಹನವನ್ನ ದರ್ಗಾ ಗ್ರ್ಯಾಂಡ್ ಹೋಟೆಲ್ ಬಳಿ ನಿಲ್ಲಿಸಿ ಚಾಲಕ ಟಿಫನ್ ಮಾಡಲು ಹೋಗಿದ್ದಾನೆ. ಇದನ್ನೇ ಸ್ಕೆಚ್ ಹಾಕಿ ಕುಳಿತಿದ್ದ ವ್ಯಕ್ತಿಗಳು ಎಕ್ಸೆಲ್ ವಾಹನದಲ್ಲಿ ಬಂದಿದ್ದ ಇಬ್ಬರು ವ್ಯಕ್ತಿಗಳು ತಮ್ಮ ವಾಹನದಂತೆ ಕ್ಯಾಂಟರ್ ವಾಹನ ಹತ್ತಿ ಕದ್ದೊಯ್ದಿದ್ದಾರೆ. ಕ್ಯಾಂಟರ್ ವಾಹನವನ್ನ ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯಗಳು ಅಲ್ಲಿದ್ದ ದುರ್ಗಾ ಗ್ರ್ಯಾಂಡ್ ಹೋಟೆಲ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಡಹಗಲೇ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಟರ್ ವಾಹನ ಕಳ್ಳತನದ ವಿಚಾರ ಸಂಚಲನ ಮೂಡಿಸಿತ್ತು. ನಮ್ಮ ಹೆಸರು ಮುಷೀರ್ ಅಹಮದ್ ಅಂತ ಹೇಳಿ. ಇಲ್ಲಿ ನಮ್ಮ ಅಂಗಡಿ ಪಕ್ಕದಲ್ಲಿ ನಮ್ಮದು ಕಮರ್ಷಿಯಲ್ ವೆಹಿಕಲ್ ನಿಂತಿದ್ರೆ ಅದನ್ನು ಯಾರೋ ಬುಲೋರದಲ್ಲಿ ಒಂದು ಇಬ್ಬರು ಬಂದು 4 ಜನ ಬಂದು ನಮ್ದು ಏನೋ ವೆಹಿಕಲ್ ಬರ್ತಾಯಿದೆ, ಸ್ವಲ್ಪ ತೆಗೀರಿ ಅಲ್ಲಿಂದ, ನಮ್ಗೆ ವೆಹಿಕಲ್ ನಿಲ್ಲಿಸಿ ಅಲ್ಲಿ ಅನ್ಲೋಡ್ ಮಾಡಬೇಕು ಅಂತೇಳಿ ಹೇಳೋರೆ. ಕೆಲಸದವ್ನಿಗೆ ಹೇಳೋರೆ. 10 ಫಸ್ಟು ಸ್ಟಾರ್ಟ್ ಮಾಡೋಕೆ ಹೋಗಿದ್ದಾರೆ. ನಮ್ಮ ಕೆಲಸದವ್ನು ಹೋಗ್ಬಿಟ್ಟು ಯಾಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಅಂದ್ರೆ ನಮ್ಗೆ ವೆಹಿಕಲ್ ಬರ್ತಾಯಿದೆ ತೆಗ್ಸಪ್ಪ ಅಂತೇಳಿ ಇಳಿದುಬಿಟ್ಟವನು. ಆಮೇಲೆ ಅವನು ಬಂದು ಅಂಗಡಿಯಿಂದ ಬೀಗ ತೆಗೆದು ಡ್ರೈವರ್ಗೆ ಕೊಟ್ಟು ಡ್ರೈವರ್ ಕೈಯಲ್ಲಿ
ತೆಗೆದುಬಿಟ್ಟು ಗಾಡಿ ದುರ್ಗಾ ಗಾರ್ಡನ್ ಪಕ್ಕದಲ್ಲಿ ಹಾಕಿಬಿಟ್ಟು ಟಿಫನ್ಗೆ ಹೋಗಿದ್ದಾನೆ ಡ್ರೈವರ್ ಟಿಫನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಗಾಡಿ ಇಲ್ಲ. ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಟು. ಗಾಡಿ ನಂಬರ್ ಬಂದು KA 539320 ಕಮರ್ಷಿಯಲ್ ಟಾಟಾ LPT ಅಂತ ಹೇಳ್ಬಿಟ್ಟು 1109. ನಮ್ಮ ಅಂಗಡಿ ಬಂದು ಇಲ್ಲಿ ರೈಲ್ವೆ ಟ್ರ್ಯಾಕ್ BB ರೋಡಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಗುಜರಿ ಅಂಗಡಿ ಸಿಂಡಿಕೇಟ್ಸ್ ಕ್ರಾಫ್ಟ್ ಟ್ರೇಡರ್ ಅಂತಿದೆ. ಅಲ್ಲಿಂದ ಮುಂದುಗಡೆ ಎತ್ತಿಬಿಟ್ಟು ನಾವು ನಮ್ಮ ಅಂಗಡಿ ಪಕ್ಕದಿಂದ ತೆಗೆದುಬಿಟ್ಟು ಗಾಡಿನ ದುರ್ಗಾಶ್ರೀ ಗಾರ್ಡನ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ಹಾಕಿದ್ದೀವಿ. ಅಲ್ಲಿ ಹಾಕಿರ್ಬೇಕಾದ್ರೆ ಅಲ್ಲಿಂದ ಪಟ್ ಅಂತೇಳಿ ಕಾಲು ಹಾಕಿದ್ದ 10 ನಿಮಿಷದಲ್ಲೇ ಪರಾರಿ ಆಗಿದೆ. ಗಾಡಿ ಹತ್ಕೊಂಡು ಪರಾರಿ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಘಟನೆಯ ನಂತರ ಕ್ಯಾಂಟರ್ ವಾಹನವನ್ನ ಪತ್ತೆ ಹಚ್ಚಲು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ತೀವ್ರ ಶೋಧ ಕಾರ್ಯ ಆರಂಭಿಸಿದ್ರು. ಹಲವು ದಿಕ್ಕುಗಳಲ್ಲಿ ಪರಿಶೀಲನೆ ನಡೆಸಿ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ರು. ಸ್ಥಳೀಯರಲ್ಲೂ ಆತಂಕ ಉಂಟಾಗಿತ್ತು. ಆದರೆ ತನಿಖೆ ಮುಂದುವರೆದಂತೆ ಈ ಪ್ರಕರಣಕ್ಕೆ ಅಚ್ಚರಿಯ ಟ್ವಿಸ್ಟ್ ಸಿಕ್ಕಿದೆ. ಮೊದಲಿಗೆ ಪೊಲೀಸರು ಕಳ್ಳತನವೆಂದು ಭಾವಿಸಿದ್ದ ಈ ಘಟನೆ ವಾಸ್ತವದಲ್ಲಿ ಹಣಕಾಸು ಸಂಬಂಧಿತ ವಿಷಯವಾಗಿರುವುದು ಬಹಿರಂಗವಾಗಿದೆ. ಕ್ಯಾಂಟರ್ ವಾಹನದ ಮಾಲೀಕರು ಲೋನ್ ಕಂತುಗಳನ್ನು ಸರಿಯಾಗಿ ಪಾವತಿಸದೇ ಇದ್ದ ಕಾರಣ ಫಿನಾನ್ಸ್ ಕಂಪನಿಯ ಸೀಸರ್ ಸಿಬ್ಬಂದಿ ವಾಹನವನ್ನ ವಶಕ್ಕೆ ತೆಗೆದುಕೊಂಡಿರುವುದು ಬೆಳಕಿಗೆ ಬಂದಿದೆ. ಇದರಿಂದ ಸಿಸಿಟಿವಿಯಲ್ಲಿ ಕಾಣಿಸಿಕೊಂಡವರು ಕಳ್ಳರು ಅಲ್ಲ, ಬದಲಾಗಿ ಕಾನೂನುಬದ್ಧವಾಗಿ ವಾಹನವನ್ನ ವಶಪಡಿಸಿಕೊಂಡವರು ಎಂಬುದು ಸ್ಪಷ್ಟವಾಗಿದೆ. ಈ ಬೆಳವಣಿಗೆ ನಂತರ ಪ್ರಕರಣದ ಸ್ವರೂಪವೇ ಬದಲಾಗಿದೆ. ಕ್ಯಾಂಟರ್ ವಾಹನ ಪತ್ತೆ ಹಚ್ಚಿದ ಪೊಲೀಸರು ಕ್ಯಾಂಟರ್ ವಾಹನವನ್ನ ಪೊಲೀಸ್ ಠಾಣೆಯ ಎದುರು ತಂದು ನಿಲ್ಲಿಸಿದ್ದಾರೆ. ಸಮೀರ್ ಅಂತ 9:10ಗೆ ಕ್ಯಾಂಟರ್ ಸ್ಟಾರ್ಟ್ ಮಾಡಿ ದುರ್ಗಾ ಗ್ರ್ಯಾಂಡ್ ಹತ್ರ ಹಾಕಿದ್ದೆ. 9:20ಗೆ ಕಳ್ತನ ಆಗಿಬಿಟ್ಟಿದೆ ಕ್ಯಾಂಟರ್. ಯಾರಣ್ಣ ನಿಮ್ಗೆ ಯಾವ ರೀತಿ ಬಂದಿದ್ರು ಅಟ್ಟ ಅಲ್ಲಿ ಗಾಡಿ? ಇಬ್ಬರು ಬೊಲೊರೋ ಅಲ್ಲಿ ಬಂದಿದ್ರು. ಇಬ್ಬರು ಏನಂತ ಹೇಳಿದ್ರು ನಿಮಗೆ? ಗಾಡಿ ಎತ್ತಿ ಸೈಡಲ್ಲಿ ಹಾಕಿ ಅಂದರು. ಯಾಕಣ್ಣ ಅಂದೆ. ಇಲ್ಲ ಗಾಡಿ ಬರ್ತಾಯಿದೆ ತೆಗೀರಿ ಅಂದರು. ಎತ್ತಿ ಸೈಡಲ್ಲಿ ಹಾಕಿದ್ದೆ ಗಾಡಿ. ಗಾಡಿ ನಡ್ತಿದ್ರು ಅಂತ ಹೇಳಿದ್ರು. ಅವರು ನನ್ನಿಂದ ಮುಂಚೆ ಬಂದು ಗಾಡಿ ಚೆಕ್ ಮಾಡವ್ರೆ, ಏನೇನೈತೆ ಡೀಟೇಲ್ ಎಲ್ಲ ನೋಡ್ಕೊಂಡು ಬಿಟ್ಟವ್ರೆ. ಆಮೇಲೆ ಎತ್ಕೊಂಡು ಹೊರಟೋಗವ್ರೆ. ನಿಮ್ಗೆ ಯಾವ ರೀತಿ ಬೇಜಾರಾಗ್ತದೆ? ಡ್ರೈವರ್ ಗಾಡಿ ನನಗೆ ದುಡ್ಕೊತ್ ತಿನ್ನೋ ಗಾಡಿ ಎತ್ಕೊಂಡು ಹೊರಟೋಗವ್ರೆ ಅಂತ ಬೇಜಾರಾಗ್ತದೆ. ಸಮೀರ್ ಅಂತ. ಒಟ್ನಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಕಳ್ಳತನವೆಂದು ಕಂಡಿದ್ದ ಘಟನೆಗೆ ಪೊಲೀಸರ ತನಿಖೆಯಲ್ಲಿ ಸತ್ಯ ಬಹಿರಂಗಗೊಂಡಿದ್ದು ಸ್ಥಳೀಯರಲ್ಲಿ ಮೂಡಿದ್ದ ಆತಂಕ ಈಗ ಶಮನಗೊಂಡಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಜಾಲಾರಿ ಗಂಗಮ್ಮ ದೇವಾಲಯದ 64ನೇ ವರ್ಷದ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ದಿನಾಂಕ 6/4/2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ಗಣಪತಿ ಹೋಮದ ಮೂಲಕ ದೈವಿ ಕಾರ್ಯಕ್ರಮಗಳು ಪ್ರಾರಂಭ. ದಿನಾಂಕ 9/4/2026 ಗುರುವಾರ ರಾತ್ರಿ 8 ಗಂಟೆಗೆ ಶ್ರೀ ಧರ್ಮರಾಯ ಸ್ವಾಮಿ ಹಸಿ ಕರಗ. ದಿನಾಂಕ 10/4/2026 ಶುಕ್ರವಾರ ಸಂಜೆ 7 ಗಂಟೆಗೆ ಶ್ರೀ ಧರ್ಮರಾಯರ ಸಪ್ತಕಳಸ ಕರಗ ಮಹೋತ್ಸವ ಹಾಗೂ ದಿನಾಂಕ 11/4/2026 ಶನಿವಾರ ರಾತ್ರಿ 9 ಗಂಟೆಗೆ ಶ್ರೀ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ. ಕರಗ ಹೊರುವವರು ಕೆ. ಧರ್ಮೇಂದ್ರ ಮೇಲೂರು. ಕರಗದ ಪ್ರಯುಕ್ತ ನಗರದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ದೇವರ ಮುತ್ತಿನ ಪಲ್ಲಕ್ಕಿಗಳ ಮೆರವಣಿಗೆ, ಸುಪ್ರಸಿದ್ಧ ವಾದ್ಯಗೋಷ್ಠಿಗಳು, ನಾಟಕಗಳು, ನಗರದಾದ್ಯಂತ ಆಕರ್ಷಕ ವಿದ್ಯುತ್ ದೀಪಾಲಂಕಾರವನ್ನು ಏರ್ಪಡಿಸಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ
ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861 892299 9845344934. Another number 8884950022. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಶ್ರೀರಾಮಕೃಷ್ಣ ಇಂಗ್ಲಿಷ್ ಮಾಧ್ಯಮ ಮತ್ತು ಏಡೆಡ್ ಪ್ರೈಮರಿ ಮತ್ತು ಹೈಸ್ಕೂಲ್, ತೊಂಡೇಬಾವಿ ರೈಲ್ವೆ ಸ್ಟೇಷನ್, ಗೌರಿಬಿದನೂರು ತಾಲೂಕು. ಸುಳ್ಳಿಗೆ ಜಾಗವಿಲ್ಲ, ನಿಮ್ಮ ಫೀಸ್ಗೆ ಯಾವುದೇ ಮೋಸವಿಲ್ಲ. ಇದು ನಮ್ಮ ಚಾಲೆಂಜ್. ಶಿಕ್ಷಣ ಪ್ರೇಮಿಗಳೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಒನ್ ಆಫ್ ದ ಬೆಸ್ಟ್ ಆದರೆ ಪ್ರಯೋಜನವಿಲ್ಲ, ಟಾಪ್ ಆಫ್ ದ ಬೆಸ್ಟ್ ಆಗಬೇಕು. 2026-27ನೇ ಬೇಸಿಗೆ ರಜಾ ತರಬೇತಿಗಳು 1ರಿಂದ 10ನೇ ತರಗತಿಯವರೆಗೆ. ವಿಶೇಷ ಸೂಚನೆ: ಎಲ್ಲ ವಿದ್ಯಾರ್ಥಿಗಳಿಗೆ ಕರಾಟೆ, ಯೋಗಾಸನ, ಸಂಗೀತ, ಡ್ಯಾನ್ಸ್ ಮತ್ತು ವೈಯಕ್ತಿಕ ವಿಕಸನ ತರಬೇತಿ ಇರುತ್ತದೆ. ಮೊದಲ 150 ಮಂದಿ ಪ್ರವೇಶಕ್ಕೆ ವಾಲ್ ಕ್ಲಾಕ್ ಮತ್ತು ಎಕ್ಸಾಮ್ ಪ್ಯಾಡ್ ಉಚಿತ. ಪ್ರವೇಶಗಳು ಆರಂಭವಾಗಿದೆ. ಪ್ರವೇಶ ನೀಡಿ, ಬದಲಾವಣೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7411399412 ಮತ್ತೊಂದು 9187495928. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ. ಸಾಮಾನ್ಯ ಜನರು ತಮ್ಮ ಕೆಲಸಕ್ಕಾಗಿ ಇಲಾಖೆಯಿಂದ ಇಲಾಖೆಗೆ ಅಲೆಯುವುದನ್ನು ತಪ್ಪಿಸುವ ಉದ್ದೇಶದಿಂದ ಸರ್ಕಾರ ಜನಸ್ಪಂದನ ಕಾರ್ಯಕ್ರಮ ಮಾಡಲಾಗಿದೆ. ಜನರ ಸಮಸ್ಯೆಯನ್ನು ಸಾಧ್ಯವಾದಷ್ಟು ಸ್ಥಳದಲ್ಲಿಯೇ ಬಗೆಹರಿಸಲು ಪ್ರಯತ್ನಿಸುತ್ತೇವೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದರು. ಅದನ್ನ ತಾವೆಲ್ಲರೂ ಕೂಡ ವೀಕ್ಷಿಸಬೇಕು ಅಂತೇಳಿ ಮನವಿ ಮಾಡ್ತಾ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ.
ಈಗಾಗಲೇ ಉದ್ಘಾಟನೆ ಮಾಡಿದ ಗೌರವಾನ್ವಿತ ಜನಪ್ರಿಯ ಶಾಸಕರಿಗೆ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ಮುಖಂಡರಿಗೆ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಶ್ರಮಿಸಿದ ಚೇಳೂರು ತಾಲೂಕಿನ ಚೇಳೂರು ಹೋಬಳಿ ಮಠದ ಎಂ ನಲ್ಲಗುಟ್ಲಪಲ್ಲಿ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಉದ್ಘಾಟಿಸಿ ಮಾತನಾಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿಶಾಲ ಮನಸ್ಸು ಇರುವ ನಮ್ಮ ಸಿಎಂ ಸಿದ್ದರಾಮಯ್ಯನವರು ನೀಡಿರುವ ಗ್ಯಾರಂಟಿ ಯೋಜನೆ ನಿಲ್ಲುವುದಿಲ್ಲ. ಗ್ರಾಮೀಣ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳನ್ನು ತಲುಪಿಸುವುದು ಯೋಜನೆಯ ಉದ್ದೇಶವಾಗಿದೆ. ಕ್ಷೇತ್ರದ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ರು 16 ಕೋಟಿಗೂ ಹೆಚ್ಚು ಅನುದಾನ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಒಂದು ಬಡವರಿಗೆ ಸ್ಪಂದನೆ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಆ ಗುಣ ಇರಬೇಕು. ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಆ ಗುಣ ಇರೋದ್ರಿಂದಲೇ ಇವತ್ತು ಗ್ಯಾರಂಟಿಗಳು ಜಾರಿಯಲ್ಲಿರುವುದು. ಇವತ್ತು ನೀವು ಹೆಣ್ಮಕ್ಳು ಇದ್ದೀರಾ, ಇಲ್ಲಿ ಯಾವ ಸರ್ಕಾರ ಕಳ್ಸಿಕೊಟ್ಟಿತ್ತಮ್ಮ ನಿಮ್ಮನ್ನ ಬಸ್ಗಳಲ್ಲಿ ಫ್ರೀಯಾಗಿ? ನಮ್ಮ ಕಾಂಗ್ರೆಸ್ ಸರ್ಕಾರ. 2,2 ಸಾವಿರ ರೂಪಾಯಿ ತಿಂಗಳಿಗೆ ಆಗ್ತಾ ಇದ್ವಿ, ಕೆಲವು ತಿಂಗಳು ಆದ್ರೂ 2,2 ಸಾವಿರ ಆಗ್ತಾ ಇದ್ವಿ ಖರ್ಚಿಗೆ ಅಂತ. ಯಾವ ಸರ್ಕಾರ ಮಾಡ್ತು? ನಮ್ಮ ಕಾಂಗ್ರೆಸ್ ಸರ್ಕಾರ. ಅನ್ನಭಾಗ್ಯ ಇಷ್ಟು ದಿನ 10 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಕೊಟ್ಟಿದ ಮೇಲೆ ಇನ್ನು ನಿಮ್ಮ ಮನೆಗೆ ಬೇಕಾದಂತ ಎಲ್ಲ ಆಯಿಲ್ ಇರ್ಬೋದು ಇಂಥದ್ದು ಇನ್ಮೇಲೆ ಕಿಟ್ ಕೊಡ್ತೀವಿ, ಇಂದಿರಾ ಕಿಟ್ ಅಂತ ಕಿಟ್ಟು ಕೊಡ್ತೀವಿ. ಇನ್ಮೇಲೆ ನಿಮ್ಮ ಏನ್ ನಿಮ್ಗೆ ಸಿಗಬೇಕು, ಸರ್ಕಾರದಿಂದ ಏನ್ ಬರುತ್ತೆ ಖಂಡಿತವಾಗ್ಲೂ ನಿಮ್ಗೆ ಕೊಡ್ಸಕ್ ನಾನಿದ್ದೀನಿ. ನೀವು ಅಷ್ಟೇ, ಯಾವುದೇ ಒಂದು ಸರ್ಕಾರಿ ಕೆಲಸ ಆದಾಗ ಬರಬೇಕು, ಅಧಿಕಾರಿಗಳ ಹತ್ರ ಬನ್ನಿ, ಆಗ್ಲಿಲ್ವಾ ನನ್ನ ಹತ್ರಕ್ಕೆ ಬನ್ನಿ. ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ಕ್ಲಿಯರ್ ಆಗದೆ ಇರೋ ಪ್ರಾಬ್ಲಮ್ಸ್ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಪಾಪ ಗುಂಡ್ಲುಪಲ್ಲಿ ಅವರು ಫಾರೆಸ್ಟ್ ನಲಗುಟ್ಲಪಲ್ಲಿಂದ ಪಾಲುಗೆರೆ ತನಕ ರಸ್ತೆ ಹಾಕ್ಬೇಕು ಅಂತ ಅದು ರಸ್ತೆ ಹಾಕಿದ್ದೀವಿ. ಇನ್ನು ಆ ರಸ್ತೆಗೆ ಸುಮಾರು ಇವತ್ತು ನಮ್ಮ ಚೇಳೂರು ರಸ್ತೆಯಿಂದ ಮೂಗಿರೆಡ್ಡಿಪಲ್ಲಿ ರಾಜವಾರ್ಲಪಲ್ಲಿ ಇವತ್ತು 1 ಕೋಟಿ 20 ಲಕ್ಷಕ್ಕೆ ಇವತ್ತು ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ. ಮತ್ತೆ ನಮ್ಮ ಜಲಿಪ್ಗಾರ್ಪಲ್ಲಿ ರಾಜವಾರ್ಪಲ್ಲಿಯಿಂದ ಜಲಿಪ್ಗಾರ್ಪಲ್ಲಿ ತನಕ ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆಯ ವತಿಯಿಂದ ಗರ್ಭಿಣಿ ಸ್ತ್ರೀಯರಿಗೆ ಶ್ರೀಮಂತ ಕಾರ್ಯಕ್ರಮ ಮಾಡಲಾಯಿತು. 42 ಫಲಾನುಭವಿಗಳಿಗೆ ನಿವೇಶನದ ಹಕ್ಕು ಪತ್ರಗಳನ್ನು ವಿತರಿಸಲಾಯಿತು. ಕಂದಾಯ ಇಲಾಖೆಯ ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮದ ಆಡಳಿತಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಲಾಯಿತು. ಚೇಳೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಿಕೆ ಶ್ವೇತಾ, ಇಒ ರಮೇಶ್ ಜಿವಿ, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸುಜಿತ್ ರೆಡ್ಡಿ, ಡಾಕ್ಟರ್ ಭಾಸ್ಕರ್, ಶಿರಸ್ತಿದಾರ್ ಸತೀಶ್, ಆರ್ಐ ಈಶ್ವರ್, ಬಿಇಒ ವೆಂಕಟೇಶಪ್ಪ, ಶಿಶು ಅಭಿವೃದ್ಧಿ ಇಲಾಖೆಯ ರಾಮಚಂದ್ರ, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಶಿವಪ್ಪ ಮತ್ತಿತರರು ಇದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ದಿನದಂದು ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪಕ್ಷಾತೀತವಾಗಿ ಆಯೋಜಿಸಿರುವ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ಯಾರೂ ವಿರೋಧ ಮಾಡದೆ ಸಹಕಾರ ನೀಡಬೇಕೆಂದು ಟ್ರಸ್ಟ್ ಅಧ್ಯಕ್ಷ ಹಾಗೂ ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಒಂದು ದೊಡ್ಡ ಪ್ರೋಗ್ರಾಂ ಇದು, ರಾಜಕೀಯ ಪ್ರೋಗ್ರಾಂ ಅಲ್ಲ. ಯಾವುದೇ ಪಕ್ಷಭೇದ ಇಲ್ಲ, ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಜಾತಿ ಇಲ್ಲ. ನಾವು ಏನು ಭಾರತ ರತ್ನ, ಭಾರತದ ಸಂವಿಧಾನ ರಚಿಸಿರ್ತಕ್ಕಂತಹ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಅವರ ಜಯಂತ್ಯೋತ್ಸವ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿನಲ್ಲಿ ತುಂಬಾ ವಿಜೃಂಭಣೆ. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿರುವ ಹರಿನಾಥ ರೆಡ್ಡಿ ಗೃಹ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಉಚಿತ ಹೆಲ್ಮೆಟ್ ವಿತರಣೆ ಕುರಿತು ಕಾರ್ಯಕರ್ತರೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಕಾರ್ಯಕ್ರಮದ ಆಯೋಜನೆ ಕುರಿತು ಚರ್ಚಿಸಿದರು. ಎನ್ಡಿಎ ಮುಖಂಡ ಹರಿನಾಥ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ಪಟ್ಟಣದ ಮಿನಿ ಕ್ರೀಡಾಂಗಣದಲ್ಲಿ ಏಪ್ರಿಲ್ 14ರಂದು ಆಚರಣೆ ಮಾಡಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸೇರಿದಂತೆ ಹಲವು ನಾಯಕರು ಭಾಗವಹಿಸಲಿದ್ದಾರೆ. ಮಹನೀಯರ ಜಯಂತಿ ಕಾರ್ಯಕ್ರಮ ನಡೆಯದಂತೆ ಹಲವು ನಾಯಕರು ಷಡ್ಯಂತ್ರ ಮಾಡುತ್ತಿರುವುದು ತುಂಬಾ ನೋವಿನ ಸಂಗತಿಯಾಗಿದೆ. ದೇಶಕ್ಕೆ ಸಂವಿಧಾನವನ್ನು ಕೊಡುಗೆಯಾಗಿ ನೀಡಿರುವ ಮಹನೀಯರ ಜಯಂತಿ ಅಡ್ಡಿಪಡಿಸದೆ ಸಹಕಾರ ನೀಡಬೇಕೆಂದು ಈ ವೇದಿಕೆ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕು ವ್ಯಾಪ್ತಿಯಲ್ಲಿರುವ ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆಗಾಗಿ ಈಗಾಗಲೇ 40,000 ಹೆಲ್ಮೆಟ್ಗಳನ್ನು ಟ್ರಸ್ಟ್ ವತಿಯಿಂದ ಉಚಿತವಾಗಿ ವಿತರಿಸಿದ್ದೇವೆ. ಮುಂದುವರೆದ ಭಾಗವಾಗಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಸೂಚನೆಯಂತೆ ಏಪ್ರಿಲ್ 14ರಂದು ನಡೆಯಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಪಟ್ಟಣದ 23 ವಾರ್ಡ್ಗಳು ಸೇರಿದಂತೆ ಕಸಬಾ ಹೋಬಳಿಯ ಯಲ್ಲಂಪಲ್ಲಿ, ಪರಗೋಡು, ದೇವರಗುಡಿಪಲ್ಲಿ, ಗಂಟವಾರಪಲ್ಲಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ದ್ವಿಚಕ್ರ ವಾಹನ ಸವಾರ
ಸವಾರರಿಗೆ 15,000 ಹೆಲ್ಮೆಟ್ ವಿತರಿಸುವ ಕಾರ್ಯಕ್ರಮ ಹಾಗೂ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ SC ST ಜನಾಂಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಿದ್ದೇವೆ. ಆದ ಕಾರಣ ಪ್ರತಿಯೊಬ್ಬರು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಮಾಡ್ತಾ ಇದ್ದೀವಿ, ನಾವು ಯಾವತ್ತಾದ್ರೂ ಹಂಚಲೇಬೇಕು. ನಮ್ಮ ಅಂಬೇಡ್ಕರ್ ಜಯಂತಿ ಮತ್ತೆ ಬಾಬು ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವ ಚೆನ್ನಾಗಿ ಮಾಡಿ ಒಳ್ಳೆಯ ಉದ್ದೇಶದಿಂದ ಮಾಡಿ ಅವರ ಜಯಂತ್ಯೋತ್ಸವದ ಪರವಾಗಿ ಈ ಒಂದು ಹೆಲ್ಮೆಟ್ ಅನ್ನು ಕೊಡೋಣ ಅಂತ ಅವರು ನನಗೆ ಒಂದು ಸೂಚನೆ ಮಾಡಿದರು. ಇದರ ಪ್ರಕಾರ ನಮ್ಮ ಸಂಸದರು ಈ ಭಾಗದ ಸಂಸದರ ಹತ್ರ ಹೋಗಿ ನಾವು ಮತ್ತೆ ನಮ್ಮ ಮುಖಂಡರಾದಂಥ ಕೋನಪರೆಡ್ಡಿ ಅನ್ನೋರು, ರಾಮಲಿಂಗಪ್ಪ ಅವರು, ಆನಮೂರ್ತಿ ಅವರು ಹೋಗಿ ಅವರ ಹತ್ರ ಡಿಸ್ಕಸ್ ಮಾಡಿದಾಗ ಆಯ್ತು ರೈಟ್, ನನ್ನ ಸರ್ಕಾರಿ ಕಾರ್ಯಕ್ರಮ ಯಾವುದೇ ಒಂದು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇದ್ರು ಬೇಡ ಬಾಗೇಪಲ್ಲಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತ ಒಂದು ನಿರ್ದೇಶನ ಮಾಡಿದರು. ಅದಕ್ಕೆ ಒತ್ತು ಆನಮೂರ್ತಿ ಅವರು ಅಂತ 100% ರಿಸ್ಕ್ ತಗೊಂಡು ಮಾಡಕ್ಕೆ ನಾನು ಇದ್ದೀನಣ್ಣ, ನಿಮ್ ಜೊತೆಗೆ ಇರ್ತೀನಿ ಅಂತ ನಮಗೆ ಕೈ ಜೋಡಿಸಿದೆ. ಪತ್ರಕರ್ತ ಮಿತ್ರರು ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ಮುಖಂಡರ ಸಹಕಾರ ಬೇಕಾಗ್ತದೆ. ಯಾಕಂದ್ರೆ ನಾನು ಒಬ್ಬನೇ ನನ್ನ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಹಂಚಕ್ ಆಗಲ್ಲ. ಸುಮಾರು 15,000 ಅಂದ್ರೆ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಒಂದು ದೊಡ್ಡ ಪ್ರೋಗ್ರಾಮ್ ಇದು, ರಾಜಕೀಯ ಪ್ರೋಗ್ರಾಮ್ ಅಲ್ಲ. ಯಾವುದೇ ಪಕ್ಷ ಭೇದ ಇಲ್ಲ, ಯಾವುದೇ ಪಾರ್ಟಿ ಇಲ್ಲ, ಯಾವುದೇ ಜಾತಿ ಇಲ್ಲ. ನಾವು ಏನು ಭಾರತ ರತ್ನ, ಭಾರತದ ಸಂವಿಧಾನ ರಚಿಸಿರ್ತಕ್ಕಂತಹ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಅಂಗವಾಗಿ ಅವರ ಜಯಂತ್ಯೋತ್ಸವ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಾಗೇಪಲ್ಲಿನಲ್ಲಿ ತುಂಬಾ ವಿಜೃಂಭಣೆಯಿಂದ ನಮ್ಮ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಇಂದ ಮಾಡಬೇಕಂತ ಒಂದು ನಿರ್ಧಾರ ಮಾಡಿದ್ದೀವಿ. ಇದು ನಮ್ಮ ಮುಖಂಡರ ಸೂಚನೆ. ಆ ಸೂಚನೆಯ ಜೊತೆಗೆ ನಾವೇ ಮಾಡಕ್ಕೆ ಮುಂದಿದ್ದೀವಿ. ಆವತ್ತು ನಮ್ಮ ಸಂಸದರು ಮತ್ತೆ ನಮ್ಮ ಭಾಗದ ಎಲ್ಲ ಮುಖಂಡರು ಸೇರಿಕೊಂಡು ಆ ಒಂದು ಮಹಾನುಭಾವ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಸಮರ್ಪಣೆ ಮಾಡಿ ವಿಜೃಂಭಣೆಯಿಂದ ನಾವು ಪರ್ಮಿಷನ್ ಹಾಕಿದ್ದೀವಿ. ಏನು ನಮ್ಮ ಸ್ಟೇಡಿಯಂ ಅಲ್ಲಿ ಒಂದು. ಈ ಸಂದರ್ಭದಲ್ಲಿ DCC ಬ್ಯಾಂಕ್ ಮಾಜಿ ನಿರ್ದೇಶಕ ವಿ ವೆಂಕಟಶಿವಾರೆಡ್ಡಿ, ಸೊಸೈಟಿ ಅಧ್ಯಕ್ಷರಾದ ಎ ಗೋಪಾಲಕೃಷ್ಣ, JP ಚಂದ್ರಶೇಖರ್ ರೆಡ್ಡಿ, ಪುರಸಭೆ ಸದಸ್ಯ PV ಮಧುಸೂದನ್ ರೆಡ್ಡಿ, ಮುಖಂಡರಾದ SR ಲಕ್ಷ್ಮೀನಾರಾಯಣ್, ಶ್ರೀನಿವಾಸ್ ರೆಡ್ಡಿ, KT ವೀರಾಂಜನೇಯ ಮತ್ತಿತರರು ಇದ್ದರು. P ಮಂಜುನಾಥ್ ರೆಡ್ಡಿ, MMT ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ MMT ನ್ಯೂಸ್ ಮುಂದುವರಿಯುತ್ತದೆ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಚಿಕ್ಕಬಳ್ಳಾಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದ್ಭುತ ಮಾಯಾಜಾಲ.
ವಿಶ್ವವಿಖ್ಯಾತ ಇಂದ್ರಜಾಲ ಮಾಂತ್ರಿಕ ಎಸ್.ಕೆ. ಸರ್ಕಾರ್ ಇದೀಗ ನಿಮ್ಮ ಮುಂದೆ. ಅತ್ಯಂತ ರೋಮಾಂಚನಕಾರಿ, ಮೈನವಿರೇಳಿಸುವ, ಕಿರಿಯರಿಂದ ಹಿಡಿದು ಹಿರಿಯರವರೆಗೆ ಹುಬ್ಬೇರಿಸುವಂತೆ ಮಾಡುವ ಇಂದ್ರಜಾಲ ಪ್ರದರ್ಶನ. ಸ್ಥಳ ಹಳೆಯ ಶ್ರೇಯಸ್ ಡಾಬಾ, ಅಂಬಾರಿ ಪ್ಯಾಲೇಸ್ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಕ್ಕೆ 3 ಪ್ರದರ್ಶನಗಳು. ಸಮಯ 5 ಗಂಟೆ, 7 ಗಂಟೆ ಹಾಗೂ 8:30ಕ್ಕೆ. ಇನ್ನೇಕೆ ತಡ? ಹಿಂದೆಂದೂ ಕಂಡರೆಯದ ಇಂದ್ರಜಾಲ ಪ್ರದರ್ಶನವನ್ನು ಆಸ್ವಾದಿಸಿ ಕುಟುಂಬದೊಂದಿಗೆ ಆನಂದಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ,
ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಸಮಾಜದಲ್ಲಿ ಜಾತಿ, ಧರ್ಮ ಮತ್ತು ಹಣದ ಬಲದಿಂದ ರಾಜಕಾರಣ ಮಾಡುವ ಬದಲಿಗೆ ಸಮಾಜ ಸೇವೆ ಮನೋಭಾವ ಹೊಂದಿರುವ ಅಭ್ಯರ್ಥಿಗಳಿಗೆ ಪ್ರಜ್ಞಾವಂತ ಮತದಾರರು ಆಶೀರ್ವದಿಸಬೇಕೆಂದು ಜೆಡಿಯು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಜೆ ಪಟೇಲ್ ಮನವಿ ಮಾಡಿದರು. ಹಣ ಮಾಡೋದಕ್ಕಾಗಿ ಯಾವ್ದು ಮಾರ್ಗನಾದ್ರೂ ಉಪಯೋಗಿಸ್ತಾರೆ. ಆ ಥರದವ್ರು ಒಂದು 5% ಇರ್ತಾರೆ ಜನ. ಅವ್ರು ಇನ್ನು ಉಳಿದ 95% ಜನನು ಅವ್ರದ್ದು ಪ್ರಜ್ಞೆ ತಪ್ಪಿಸೋಂತ ಕೆಲಸ ಮಾಡ್ತಿರ್ತಾರೆ. ನಾವೀಗ 95% ಜನ ಏನಿದ್ದಾರೆ ಅವ್ರನ್ನ ನೀವು ಪ್ರಜ್ಞಾವಂತರು ಅಂತಂದೇಳಿ ಅವ್ರು ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಹೇಗೆ ಅಂತಂದ್ರೆ, ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಜೆಡಿಯು ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿರುವ ಡಾಕ್ಟರ್ ಕೆ ನಾಗರಾಜ್ ಪರ ನಗರದಲ್ಲಿ ಪ್ರಚಾರ ನಡೆಸಿದ ನಂತರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಜಾತಿ, ಧರ್ಮ, ಹಣಬಲದ ರಾಜಕೀಯ ಬದಲಿಗೆ ಸೇವಾ ಮನೋಭಾವದ ರಾಜಕೀಯ ವ್ಯವಸ್ಥೆ ನಮ್ಮದಾಗಬೇಕು. ಈ ನಿಟ್ಟಿನಲ್ಲಿ ಎಲ್ಲಾ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಮತದಾರರು ಸೇರಿದಂತೆ ಎಲ್ಲಾ ಪ್ರಜ್ಞಾವಂತರು ಕೂಡ ಈ ನಿಟ್ಟಿನಲ್ಲಿ ಚಿಂತಿಸಬೇಕು ಎಂದರು. ಸಮಾಜದಲ್ಲಿ ಬಹುತೇಕ ಮಂದಿ ಪ್ರಜ್ಞಾವಂತರಿದ್ದಾರೆ. ಕೆಲವೊಬ್ಬರ ನಡೆನುಡಿಯಿಂದ ಪ್ರಜ್ಞಾವಂತರು ಕೂಡ ದಾರಿ ತಪ್ಪುವಂತಾಗಿದ್ದು, ನಮ್ಮ ಪಕ್ಷವು ಎಲ್ಲರಲ್ಲೂ ಪ್ರಜ್ಞೆ ಮೂಡಿಸುವ ಕೆಲಸ ಮಾಡಲಿದೆ ಎಂದರು. ಜೆಡಿಯುನ ಸಂಭಾವ್ಯ ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜ್ ಮಾತನಾಡಿ, ಈಗಾಗಲೇ ಕ್ಷೇತ್ರದ 5 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಮತದಾರರ ಜಾಗೃತಿ ಮೂಡಿಸಲಾಗುತ್ತಿದೆ. ಮೊದಲ ಹಂತದಲ್ಲಿ 1,72,000 ಪದವೀಧರರು ನೋಂದಾಯಿಸಿಕೊಂಡಿದ್ದು, ಇದನ್ನು 3.5 ಲಕ್ಷಕ್ಕೆ ಏರಿಸುವ ಗುರಿ ಹೊಂದಲಾಗಿದೆ. ಕ್ಷೇತ್ರದಲ್ಲಿ 2 ಬಾರಿ ಸೋಲು ಅನುಭವಿಸಿದ್ದೇನೆ. ಪದವೀಧರರ ಸಮಸ್ಯೆಗಳಿಗೆ ಸದಾ ಧ್ವನಿಯಾಗಿ ಕಾರ್ಯನಿರ್ವಹಿಸಿದ್ದು, ಈ ಬಾರಿ ಪದವೀಧರರು ಜೆಡಿಯು ಕೈ ಹಿಡಿಯಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜನ ಇದ್ದಾರೆ. ನಾವು ನಮ್ಮ ಅನುಭವದಲ್ಲಿ ಸಮಾಜದಲ್ಲಿ 95% ಜನ ಒಳ್ಳೆ ಜನ ಇದ್ದಾರೆ. ಇನ್ನೊಂದು 5% ಜನ ಕೆಟ್ಟವರು. ಅಂದ್ರೆ ಅವರು ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ಕೆಟ್ಟ ಕೆಲಸಗಳು ಮಾಡ್ತಾ ಹೋಗ್ತಿರ್ತಾರೆ. ಕಳ್ತನ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಹಣ ಮಾಡೋದಕ್ಕಾಗಿ ಯಾವ್ದು ಮಾರ್ಗನಾದ್ರೂ ಉಪಯೋಗಿಸ್ತಾರೆ. ಆ ಥರದವ್ರು ಒಂದು 5% ಇರ್ತಾರೆ ಜನ. ಅವ್ರು ಇನ್ನು ಉಳಿದ 95% ಜನನು ಅವ್ರದ್ದು ಪ್ರಜ್ಞೆ ತಪ್ಪಿಸೋಂತ ಕೆಲಸ ಮಾಡ್ತಿರ್ತಾರೆ. ನಾವೀಗ 95% ಜನ ಏನಿದ್ದಾರೆ ಅವ್ರನ್ನ ನೀವು ಪ್ರಜ್ಞಾವಂತರು ಅಂತಂದೇಳಿ ಅವ್ರು ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇದು ಹೇಗೆ ಅಂತಂದ್ರೆ,
ಡೊಳ್ಳು ಹೊಡೆಯೋರ ನಡುವೆ ನಾವು ವೀಣೆ ಬಾರಿಸಿದಂಗೆ ಆಗುತ್ತೆ, ಕೇಳಿಸಲ್ಲ. ಆದ್ರೆ ಡೊಳ್ಳು ಹೊಡೆಯೋರು ಸುಸ್ತಾಗಿ ನಿಲ್ಸಿದ ಮೇಲೆ ನಮ್ಮ ವೀಣೆ ಇಂಪಾಗಿ ಕೇಳಿಸುತ್ತೆ ಎಲ್ಲರಿಗೂ. ನಮ್ಮ ಜೊತೆ ಬಂದೇ ಬರ್ತಾರೆ, ಅಲ್ಲ ಜನ ನಮ್ಮ ಜೊತೆ ಬರ್ತಾರೆ. ಇವ್ರು ಹೇಳಿದಂಗೆ, ನಾಗರಾಜ್ ಅವ್ರು ಹೇಳಿದಂಗೆ, ಸರ್ವೋದಯ ಅಂತ ಒಂದು ದೊಡ್ಡ ಸಾಹಿತಿಗಳ, ಆಮೇಲೆ ಪತ್ರಕರ್ತರು, ಪ್ರಾಮಾಣಿಕ ಪತ್ರಕರ್ತರು ಬಹಳ ಜನ ಇದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಅಂತ ಸಾಹಿತಿಗಳು, ಪತ್ರಕರ್ತರು, ವಿಜ್ಞಾನಿಗಳು, ಕೃಷಿ ವಿಜ್ಞಾನಿಗಳು, ಪರಿಸರ ತಜ್ಞರು, ಸ್ವಾಮೀಜಿಗಳು. 3000 ಮಠಗಳಿದಾವೆ. ಅದರಲ್ಲಿ ನಾವು ಈಗಾಗಲೇ ಒಂದು 2000 ಮಠಗಳ ಜೊತೆ ಸಂಪರ್ಕದಲ್ಲಿದ್ದೀವಿ. ಎಲ್ಲ ಭಾಗದಲ್ಲಿರುವಂಥ ಮಠಗಳು ಸಂಪರ್ಕದಲ್ಲಿದ್ದೀವಿ. ಅವರೆಲ್ಲರೂ ನಮ್ಮ ಸಂಪರ್ಕಕ್ಕೆ ಬರ್ತಿದ್ದಾರೆ. ಇದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಬಿಜಿಎಸ್ ಶಾಲೆ ಸೇರಿದಂತೆ ಇನ್ನೂ ಹಲವು ಶಾಲೆಗಳಿಗೆ ಭೇಟಿ ನೀಡಿ ಪದವೀಧರರನ್ನ ಭೇಟಿ ಮಾಡಿ ಪದವೀಧರರ ಸಮಸ್ಯೆಗಳು, ಅವುಗಳ ನಿವಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿ ಮತಯಾಚಿಸಿದರು. ಜೆಡಿಯು ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಗಂಗೂರು, ರಾಜ್ಯ ಹಿರಿಯ ಪ್ರಧಾನ ಕಾರ್ಯದರ್ಶಿ ರಂಗನಾಥ್, ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷೆ ಕಲಾವತಿ, ಶಿವರಾಮ್, ಶಾಂತಕುಮಾರಿ, ಪ್ರಭು, ನೇತ್ರ, ನಾರಾಯಣಸ್ವಾಮಿ, ಮನು, ಬಾಬು, ನಿರ್ಮಲಾ, ಮನೋಜ್, ಸೂರಿ, ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಾಡಿದೀವಿ ನೋಡಿ, 12 ಗಂಟೆ ಆದ್ರೂ ಕಚೇರಿ ಬಾಗಿಲು ತೆಗೆದಿಲ್ಲ. ಯಾವಾಗ ಫೋನ್ ಮಾಡಿ ಫೀಲ್ಡ್ ಅಲ್ಲಿ ಇದ್ದೀನಿ ಅಂತ ಮೇಡಮ್. ಕಾರ್ಮಿಕರಿಗೆ ಯಾವಾಗ ಮೇಡಮ್ ಮೀಟ್ ಆಗೋದು? ನಮ್ಮ ಸಮಸ್ಯೆಗಳು ಯಾರು ಹೇಳ್ಬೇಕು ಮೇಡಮ್? ಕೆಲಸ ಮಾಡೋದಕ್ಕೆ ಬರ್ತಾರೆ ಮೇಡಮ್, ಯಾರು ಹೋಗೋದೇ ಇಲ್ಲ. ಸಮಸ್ಯೆ ಚಿಂತಾಮಣಿಯ ಕಾರ್ಮಿಕ ಇಲಾಖೆಯ ನಿರೀಕ್ಷಕರು ಸಕಾಲಕ್ಕೆ ಕಚೇರಿಗೆ ಬಾರದೆ ಮತ್ತು ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬೇಜವಾಬ್ದಾರಿತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಟೈಲ್ಸ್ ಮತ್ತು ಗ್ರಾನೈಟ್ ಹಾಗೂ ಇತರೆ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಕಾರ್ಮಿಕ ನಿರೀಕ್ಷಕರು ಪ್ರತಿದಿನ ಮಧ್ಯಾಹ್ನ 1 ಗಂಟೆಯ ನಂತರವಷ್ಟೇ ಕಚೇರಿಗೆ ಬರುತ್ತಿದ್ದು, ಇದರಿಂದ ದೂರದ ಊರುಗಳಿಂದ ಬರುವ ಕಾರ್ಮಿಕರು ಗಂಟೆಗಟ್ಟಲೆ ಕಾಯುವಂತಾಗಿದೆ. ಕಾರ್ಮಿಕ ಸೌಲಭ್ಯಗಳಿಗಾಗಿ ಸಲ್ಲಿಸುವ ಅರ್ಜಿಗಳನ್ನು ಪರಿಶೀಲಿಸಲು ಅನಗತ್ಯ ವಿಳಂಬ ಮಾಡುತ್ತಿದ್ದಾರೆ. ವಿಚಾರಿಸಿದರೆ ಬೇಜವಾಬ್ದಾರಿಯುತ ಉತ್ತರ ನೀಡುತ್ತಿದ್ದಾರೆ ಎಂದು ಸಂಘಟನೆಯು ದೂರಿದೆ. ಅರ್ಹ ಕಾರ್ಮಿಕರಿಗೆ ಸೌಲಭ್ಯ ಒದಗಿಸಲು ಹಣದ ಬೇಡಿಕೆ ಇಡುತ್ತಿದ್ದಾರೆ ಮತ್ತು ಹಣ ನೀಡದಿದ್ದರೆ ದಾಖಲೆಗಳಲ್ಲಿ ಲೋಪದೋಷಗಳನ್ನು ಹುಡುಕಿ ಅರ್ಜಿಗಳನ್ನು ತಿರಸ್ಕರಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಲಾಗಿದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಕಾರ್ಮಿಕರ ಅರಿವು ಮತ್ತು ನೆರವು ಕಾರ್ಯಕ್ರಮಗಳನ್ನು ನಡೆಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕಳೆದ 9 ವರ್ಷಗಳಿಂದ ಇದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸದರಿ ನಿರೀಕ್ಷಕರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ಕೂಲಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕು ಎಂದು ಸಂಘಟನೆಯ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. 12 ಗಂಟೆ ಆದ್ರೂ ಕಚೇರಿ ಬಾಗಿಲು ತೆಗೆದಿಲ್ಲ. ಯಾವಾಗ ಫೋನ್ ಮಾಡಿ ಫೀಲ್ಡ್ ಅಲ್ಲಿ ಇದ್ದೀನಿ ಅಂತ ಮೇಡಮ್. ಕಾರ್ಮಿಕರಿಗೆ ಯಾವಾಗ ಮೇಡಮ್ ಮೀಟ್ ಆಗೋದು? ನಮ್ಮ ಸಮಸ್ಯೆಗಳು ಯಾರು ಹೇಳ್ಬೇಕು ಮೇಡಮ್? ಕೆಲಸ ಮಾಡೋದಕ್ಕೆ ಬರ್ತಾರೆ ಮೇಡಮ್, ಯಾರು ಹೋಗೋದೇ ಇಲ್ಲ. ಸಮಸ್ಯೆ EMN ಇದು ಸೃಷ್ಟಿ ಮಾಡ್ಕೊಂತ ಇರೋದು. ಏನಂತ ಹೇಳಿದ್ರೆ EMNಗೆ ಕೊಟ್ರೆ ಅದು ವರ್ಕೌಟ್ ಆಗತ್ತೆ, ಕೊಡ್ಲಿಲ್ಲ ಅಂದ್ರೆ ವರ್ಕೌಟ್ ಆಗಲ್ಲ. ಎಲ್ಲ ಕಂಪ್ಲೀಟ್ ಮೀಟಿಂಗ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ಸ್ ಎಲ್ಲ. ಈ ತರ ಸುಮಾರು ಯೂನಿಯನ್ ಲೀಡರ್ಸ್ ಅವರು ಬಂದು ಹೇಳಿದಾರಮ್ಮ, ಒಂದು ಕಾರ್ಮಿಕರ ನೀವು ನೋಡ್ಕೊಂಡು ಹೋಗ್ಬೇಕು. ಅವರು ವರ್ಕರ್ಸ್ ನಮ್ಗೆ ಎಷ್ಟೊಂದು ನೈಜ ಕಾರ್ಮಿಕರು ಇದ್ರೆ ನೀವು ಎಲ್ಲ ಸೌಲಭ್ಯಗಳನ್ನು ಕೊಡಿ. ಇವಾಗ ನಾವು ಹೇಳ್ತಾ ಇದ್ದೀವಿ, ನಾವೇ ಇವಾಗ ನಾವೇ ಇವಾಗ ನಿನ್ನೆ 2ನೇ ಬಂದು ಒಂದು ನಿಮಿಷ ಹೌದು. 2ನೇದು ಒಂದು ಏನಿದು ಸಕಾಲ ಮುಗಿದ ನಂತರವೂ 15 ದಿವಸ ಕಾಲ, ಸಕಾಲ ಮುಗಿದು 15 ದಿವಸ ಆದ್ರೂ ಹಾಜರು ಮಾಡಲ್ಲ. ಯಾಕೆ? ಎಲ್ಲಾ ಇಲಾಖೆಗಳು ನಿಮ್ಮ ಒಂದು ಕಚೇರಿಗೂ ಸೇರಿ ಆ ಒಂದು ಅವಧಿಯಲ್ಲಿ ಮುಕ್ತಾಯಗೊಂಡಿರ್ತಕ್ಕಂಥದ್ದನ್ನ ಯಾಕೆ ನೀವು ಹಾಜರು ಮಾಡಲ್ಲ? ಅವ್ರು ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಮೇಡಮ್. ಅಲ್ಲ, ಅವ್ರು ಮಾಡ್ತಾ ಇದ್ದಾರೆ, ಅವ್ರದ್ದೇನು ತೊಂದರೆ ಇಲ್ಲ, ಅವ್ರಿಗೇನು ತೊಂದರೆ ಇಲ್ಲ. ಈ ಒಂದು ನಿಮ್ಮ ಇಲಾಖೆಯ ಅಧಿಕಾರಿ ಅಲ್ಲ, ನಿಮ್ಮ ಇಲಾಖೆ ಅಧಿಕಾರಿ ಕ್ಲೈಮ್ಸು, ಮೆಡಿಕಲ್ ಕ್ಲೈಮ್ಸು, ಬೇರೆ ಸಹಾಯಧನ, ಇದು ಮದುವೆ ಸಹಾಯಧನ ಆಗಿರ್ಬೋದು, ಏನೇ ಆಗಿರ್ಬೋದು, ಇದನ್ನ ತನ್ನ ಸಕಾಲ ಟೈಮ್ ಮುಗಿದ್ರು ಹಂಗೆ ಇಟ್ಕೊಂಡಿರ್ತಾರೆ. ಯಾಕೆ? ಬೇಕಾದವರು ಕೂರಿಸ್ಕೊಳ್ತಾರೆ, ಮುಗಿಸ್ಕೊಂಡ್ಬರ್ತಾರೆ. ನಿಮ್ಗೆ ಅವೇರ್ನೆಸ್ ಏನು ಕೊಡ್ತೀನಿ? ನಗರದಲ್ಲಿ ಎಲ್ಲೂ ಮಾಡೇ ಇಲ್ಲ, ಅವರು 9 ವರ್ಷದಿಂದ ಮಾಡೇ ಇಲ್ಲ. ಇನ್ನು ಅರಿವಿನ ಬರುತ್ತೆ ಆ ಕಟ್ಟಡದ ಇದು ಕಾರ್ಮಿಕರು ಯಾವ ರೀತಿ ನಡ್ಕೋಬೇಕು ಅನ್ನೋದು ಅವ್ರ ವಿಚಾರ ಹೋಗ್ಬೇಕಲ್ಲ. ಇನ್ನೂ ಮಾಡೋದೇ ಇಲ್ಲ ಮೇಡಮ್. ಈಗ 9 ವರ್ಷ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.
ಚಾಲಕರ ನಿದ್ದೆ ಕೆಡಿಸಿದ್ದ ಆಟೋ ಎಲ್ಪಿಜಿ ಗ್ಯಾಸ್ ಟ್ಯಾಂಕರ್ ಆಗಮನ ಆಟೋ ಚಾಲಕರ ಮೊಗದಲ್ಲಿ ಮೂಡಿದ ಮಂದಹಾಸ. ಪ್ರತಿಷ್ಠಿತ ಬಡಾವಣೆಯಲ್ಲಿ ಕಳ್ಳರ ಹಲ್ಚಲ್, ಮಾರಕಾಸ್ತ್ರಗಳ ಸಮೇತ ಮುಸುಗುದಾರಿಗಳ ಓಡಾಟ, ಬಡಾವಣೆ ಸಾರ್ವಜನಿಕರಲ್ಲಿ ಹೆಚ್ಚಿದ ಆತಂಕ. ಕ್ಯಾಂಟರ್ ಕಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ಪ್ರಕರಣ ಭೇದಿಸಿದ ಪೊಲೀಸರು, ಪೊಲೀಸ್ ಠಾಣೆ ಮುಂದೆ ಪ್ರತ್ಯಕ್ಷವಾದ ಕ್ಯಾಂಟರ್. ಸರ್ಕಾರಿ ಕಚೇರಿಗೆ ಅಲೆದಾಟ ತಪ್ಪಿಸಲು ಜನಸ್ಪಂದನ ಕಾರ್ಯಕ್ರಮ ಸಹಕಾರಿ, ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಸಾಧ್ಯತೆ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮತ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.